ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೊ ನಿನ್ನೆ ಮಂಗಳವಾರ ನಾನು ಮನಿ ಸೇವಿಂಗ್ಸ್ ಟಿಪ್ಸ್ನ ಏನು ಶೇರ್ ಮಾಡಿದ್ದೆ ಅಲ್ವಾ. ಸೊ ಅದನ್ನು ನಾನು ಈಗ 1 ವೀಕಲ್ಲಿ ನಾನು ಮೊನ್ನೆಯಿಂದ ಎಷ್ಟು ಸೇವಿಂಗ್ಸ್ ಮಾಡಿದ್ದೀನಿ ಅಂತ ಹೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ನನಗೆ ಒಂದಿಬ್ಬರು ಕಮೆಂಟ್ ಹಾಕಿದ್ದೀರ, ಅಕ್ಕ ನಾವು ಕೂಡ ಮನಿ ಸೇವಿಂಗ್ಸ್ ಮಾಡ್ತೀವಿ ಅಂತ ಹೇಳಿ. ಸೊ ಅಂಥವ್ರೂ ನಿಮಗೆ ನೀವೆಷ್ಟು ಸೇವಿಂಗ್ಸ್ ಮಾಡಿದ್ದೀರಲ್ಲ, ಸೊ ಅದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇದ್ದೀನಿ. ಇನ್ನು ಇವತ್ತು ನಾನು ಸ್ವಲ್ಪ ಮನಿ ಸೇವಿಂಗ್ಸ್ನ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ರೀಸನ್ ಏನು ಅನ್ನೋ ಒಂದು ಸೀಕ್ರೆಟ್ನ ತಿಳಿಸ್ತಾ ಇದ್ದೀನಿ, ಓಕೆನಾ. ಸೊ ಅದು ಏನು ಅಂತಂದರೆ, ಫಸ್ಟು ಎಷ್ಟು ಮನಿ ಸೇವಿಂಗ್ಸ್ ಆಗಿದೆ ಅಂತ ಹೇಳಿಬಿಡ್ತೀನಿ. ಸೊ ನನಗೂ ಹಿಂಗೆ ಗೊತ್ತಿಲ್ಲ ಎಷ್ಟಿದೆ ಅಂತ. ಸೊ ನನ್ನ ಫೇವ್ರೆಟ್ ಗಣೇಶ್ ಅಂದರೆ ಗಣೇಶ ಎಷ್ಟಿದೆ ನೋಡೋಣ ಫ್ರೆಂಡ್ಸ್. ಏನು ಗೊತ್ತಾ, ಅರುಣ್ ಹತ್ರ ಒಂದು 500 ಎಕ್ಸ್ಬಿಟ್ಟಿದ್ದೀನಿ ಅವ್ರ ಜಾಬಲ್ಲಿ ಒಂದು 500 ರೂಪಾಯಿ. ಸೊ ಅದೇ ನನಗೆ ಈ ವೀಕ್ ಸ್ವಲ್ಪ ಜಾಸ್ತಿ ಆಗಿತ್ತು. 500 ರೂಪಾಯಿ ಅವ್ರ ಹತ್ರ ಇಟ್ಟಿದ್ರು ಸ್ವಲ್ಪ ಅಮೌಂಟು. ಸೊ ಅದರಲ್ಲಿ ಅವ್ರು ಕೇಳಿಲ್ಲ, ಅವ್ರು ಮರ್ತೋಗ್ಬಿಡ್ತಾರೆ, ಅವ್ರು ಜಾಸ್ತಿ ಮಾರು ಜಾಸ್ತಿ. ಸೊ ಅದಕ್ಕೋಸ್ಕರ ಈ 500 ರೂಪಾಯಿ ಅವ್ರ ಹತ್ರನೇ ಕಳ್ತನ ಮಾಡ್ಕೊಂಡು ತೊಗೊಂಡ್ಬಿಟ್ಟೆ, ಅವ್ರಿಗೆ ಗೊತ್ತಿಲ್ದಂಗೆ. ಸೊ ಅದು ಬಿಟ್ಟು ಎಷ್ಟಿದೆ ಅಂತ ಹೇಳಿ ನೋಡಿ, ಚೇಂಜಸ್ ಜಾಸ್ತಿನೇ ಇದೆ. 100 ರೂಪಾಯಿ ಅಂತ ಯಾವುದೋ ಕಾಣಿಸ್ತಾ ಇಲ್ಲ. 50 ರುಪೀಸು, 20, ಇನ್ನೂ ಒಂದು 20, ಇನ್ನೂ ಒಂದು 20. ಸೊ ಸ್ವಲ್ಪ ಖುಷಿ ಇದೆ ಫ್ರೆಂಡ್ಸ್. ಯಾಕೆ ಹೇಳಿ, ಒಂದು 500 ರೂಪಾಯಿ ಎಕ್ಸ್ಟ್ರಾ ಆಯ್ತಲ್ವಾ ಅಂತ ಹೇಳಿ. ಅವರೇನೋ ನಾನು ಕೇಳೋಕ್ಕೆ ಹೋಗಿಲ್ಲ. 3-4 ಡೇಸ್ ಆಯ್ತು ಅವ್ರ ಹತ್ರ 500 ರೂಪಾಯಿ ನಾನು ತೊಗೊಂಡ್ಬಿಟ್ಟೆ. ಇನ್ನೂ ಸ್ವಲ್ಪ ಅದು ಇದು ಖರ್ಚುಗಳೆಲ್ಲ ಹೋಗಿ ಒಂದು 200 ರುಪೀಸ್ ವೇಸ್ಟ್ ಖರ್ಚಾಯಿತು. ವೇಸ್ಟ್ ಖರ್ಚಾಗಿತ್ತು ಒಂದು 200 ರುಪೀಸ್. ಅದು ವೇಸ್ಟ್ ಆಗೋಯ್ತು ನನಗೆ. ಅಂದರೆ ಸುಮ್ಮನೆ ಚಾನ್ಸ್ ಇದ್ರೂ ಸುಮ್ಮನೆ ಅಮೌಂಟ್ ಕೊಟ್ಟು ನಾವು ಇದು ಮಾಡ್ಕೊಂಡಿದ್ದು ಅನ್ನೋ ಥರ ಅಷ್ಟೇ. ಸೊ ಇದು ಎಷ್ಟು ಜನಕ್ಕೆ ಯೂಸ್ ಆಗುತ್ತೋ ಏನೋ ನನಗೆ ಗೊತ್ತಿಲ್ಲ, ಬಟ್ ಸ್ವಲ್ಪ ಜನಕ್ಕಾದರೂ ಇದರಿಂದ ಯೂಸ್ ಆಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ತುಂಬ 10 ರುಪೀಸ್ದೇ ಇದೆ ಗೈಸ್. ಫ್ರೆಂಡ್ಸ್, ಇನ್ನೊಂದು ಏನು ಗೊತ್ತಾ, ಇನ್ಸ್ಟಾಗ್ರಾಮಲ್ಲಿ 30K ಫ್ಯಾಮಿಲಿ, 30K ಫಾಲೋವರ್ಸ್ ಆಗಿದ್ದಾರೆ. ತುಂಬ ಖುಷಿ ಆಗ್ತಾಯಿದೆ. 1,000 ಜನ ಫಾಲೋವರ್ಸ್ ಆದರೆ ಸಾಕಪ್ಪ ಅಂತ ಹೇಳಿಬಿಟ್ಟು ತುಂಬ ಅನ್ಕೊತಾ ಇದೆ. ಎಷ್ಟು 1 ವರ್ಷ 2 ವರ್ಷವರೆಗೂ 1,000 ಜನ ಫಾಲೋವರ್ಸ್ ಮಾಡೋದಕ್ಕೆ ನನಗೆ ನಿಜವಾಗ್ಲೂ ಆಗಲಿಲ್ಲ. ಬಟ್ ಇತ್ತೀಚೆಗೆ ಆಂಜನೇಯಂದು ವಿಡಿಯೋ ಯಾವಾಗ ಹಾಕಿದೆ ನೋಡಿ, ಆವಾಗ ಒಂದು 5,000 ಜನ, ಒಂದು 10,000 ಜನ ಸಬ್ಸ್ಕ್ರೈಬರ್ಸ್ ಬಂದುಬಿಟ್ರು. ಸೊ ಅದಾದಮೇಲೆ ಇನ್ನು ಮಿಕ್ಕಿದೆಲ್ಲ ನನ್ನ ಓನ್ ಕಂಟೆಂಟ್, ಅಂದರೆ ನನ್ನ ಒಂದು ವಾಯ್ಸಲ್ಲಿ ನಾನೇನು ನನ್ನ ಟೆಂಪಲ್ಗೆ ಹೋದ್ರೆ ಅಲ್ಲಿ ದೇವ್ರದ್ದು ವೀಡಿಯೋಸ್ ಎಲ್ಲ ಮಾಡಿ ಹಾಕೋದು. ಸೊ ಈ ಥರ ಎಲ್ಲ ಮಾಡ್ತಾ ಇದ್ದವಾಗ ಮತ್ತು ಆಂಜನೇಯನಿಗೆ 21 ವೀಳ್ಯದೆಲೆ ಹಾರ ಹಾಕಿ ಆಗ್ತಾಯಿದೆ. ಸೊ ಅದರಿಂದ ನನಗೆ ತುಂಬ ಫಾಲೋವರ್ಸ್ ಬಂದುಬಿಟ್ರು. ಇನ್ನು ಅದಾದಮೇಲೆ ಸರಿ, ಇಷ್ಟು ಜನ ಫಾಲೋವರ್ಸ್ ಇದ್ದಾರಲ್ಲ, ನನಗೆ ಗೊತ್ತಿರತಕ್ಕಂತಹ ಏನೇನಾದರೂ ಸ್ವಲ್ಪ ಕಂಟೆಂಟ್ನ ಕೊಡೋಣ ಅಂತ ಹೇಳಿ ಅಂದ್ಕೊಂಡ್ಮೇಲೆ 20K ಫಾಲೋವರ್ಸ್ ಬಂದುಬಿಟ್ಟು ಫ್ರೆಂಡ್ಸ್. ನಿಜ ತುಂಬ ಖುಷಿ ಆಗ್ತಾಯಿದೆ. ಒಂದು ಸಬ್ಸ್ಕ್ರೈಬರ್ಸು, ಒಬ್ಬ ಫಾಲೋವರ್ಸ್ನ ಪಡ್ಕೊಳ್ಬೇಕು ಅಂತಂದರೆ ಸುಮ್ಮನೆ ಅಲ್ಲ. ಅದು ಅವ್ರಿಗೆ ಇಷ್ಟ ಆಗಬೇಕು, ಕಂಟೆಂಟ್ ಇಷ್ಟ ಆಗಬೇಕು, ನಾವು ಇಷ್ಟ ಆಗಬೇಕು. ಸೊ ಇದೆಲ್ಲ ಆದ್ರೇ ಅಲ್ವಾ ನೀವು ನಮಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮತ್ತು ಫಾಲೋ ಮಾಡೋದು, ಇದೆಲ್ಲನೂ ಆಗೋದು. ಸೊ ಖುಷಿ ಆಯಿತು ನನಗೆ. ಎಷ್ಟು ಅಮೌಂಟ್ ಸೇವಿಂಗ್ಸ್ ಆಗಿದೆ ಈ ವೀಕಲ್ಲಿ ಅಂತ ಅಂದ್ಬಿಟ್ಟು ಅಷ್ಟು ಚೇಂಜಸ್ನೆಲ್ಲ ನೋಡಿ, ಎಷ್ಟು ಚೇಂಜಸ್ಸು. ನಾನು ಇನ್ನೊಂದೇನು ಅಂತಂದರೆ, ಇನ್ನೂ ಸ್ವಲ್ಪ ಚೇಂಜಸ್ ಜಾಸ್ತಿ ಆಗ್ತಾಯಿತ್ತು. ಇನ್ನೊಂದು ಏನು ಮಾಡ್ತಾಯಿದ್ದೀನಿ ಅಂತಂದರೆ, ತಿರುಪತಿಗೆ ಶ್ರೀ ಅಂದರೆ ವೆಂಕಟೇಶ್ವರ ಸ್ವಾಮಿಗೆ ಹುಂಡಿ ಇಟ್ಕೊಂಡಿದ್ದೀನಿ. ಸೊ ಹುಂಡಿಗೆ ಚೇಂಜಸ್ನ ಹಾಕ್ತಾಯಿದ್ದೀನಿ. ಸೊ ಆ ಚೇಂಜ್ಗಳೆಲ್ಲ ಹಾಕಿದ್ದು ನಾನು ತಿರುಪತಿಗೆ ಹೋದಾಗ ತೊಗೊಂಡು ಬಂದು ನಿಮ್ಮ ಹುಂಡಿಗೆ ಹಾಕ್ತೀನಿ ಅಂತ ಅಂದ್ಬಿಟ್ಟು ಅದರಲ್ಲಿ ಒಂದು ಸ್ವಲ್ಪ ಚೇಂಜಸ್ನ ಹಾಕ್ತಾ ಬರ್ತಾಯಿದ್ದೀನಿ. ಸೊ ಇದರಲ್ಲಿ ಒಂದು ಸ್ವಲ್ಪ ತೆಗೆದು ಹುಂಡಿಗೆ ಹಾಕ್ಬಿಡ್ತೀನಿ ಚೇಂಜ್ಗಳೆಲ್ಲನೂ. ಎಷ್ಟಾಗಿದೆ ಚೇಂಜಸ್ ಅಂತಲೇ ನೋಡಿದ್ರಾ, ಅಲ್ಲಿ ಇಲ್ಲಿ ನಾವು ಚೇಂಜಸ್ ಎಲ್ಲ ಬಿಸಾಕ್ಬಿಟ್ಟು ಇಡ್ತೀವಿ. 1 ರೂಪಾಯಿ 2 ರೂಪೀಸ್ ಏನಕ್ಕೆ ಬೇಕಾಗುತ್ತೆ ಬಿಡು ಅಂತ ಹೇಳ್ಬಿಟ್ಟು. ಬಟ್ ಅದೆಲ್ಲ ನಾವು ಒಂದತ್ರ ಕೌಂಟ್ ಮಾಡಿದಾಗೆ ಗೊತ್ತಾಗೋದು ನಮಗೆ ಎಷ್ಟು ಅಮೌಂಟ್ ಆಗಿದೆ ಅಂತ ಹೇಳಿ. ಒಂದೊಂದ್ಸರಿ ಯೋಚನೆ ಮಾಡಿ, ನಾವು ಹಾಲು ತೊಗೊಳ್ಬೇಕಾದ್ರೆ 1 ರೂಪಾಯಿ ಕಡಿಮೆ ಇದ್ದರೆ ನಮಗೆ ಹಾಲು ಕೊಡೋದಿಲ್ಲ ಅಲ್ವಾ. 1 ರೂಪಾಯಿ ನಮ್ಗೆ ಬೇಕು ಅಂತ ಎಷ್ಟು ಹುಡುಕ್ತೀವಿ ನಾವು, ಅಷ್ಟು ಬೆಲೆ 1 ರೂಪಾಯಿಗೂ ಕೂಡ ಅಷ್ಟು ಬೆಲೆ ಇದೆ ಫ್ರೆಂಡ್ಸ್. ನಾವು ಯಾವಾಗ ನನ್ನ ರೆಗ್ಯುಲರು ನನ್ನ
ಸಬ್ಸ್ಕ್ರೈಬರು ಕಮೆಂಟ್ ಹಾಕಿದ್ರು, ಅಕ್ಕ ಲಕ್ಷ್ಮಿ ಹೊಲಿಸ್ಕೊಳ್ಳೋದು ಹೇಗೆ ಅಂತ ಹೇಳಿ. ಏನಿಲ್ಲ, ಫಸ್ಟು ಮೇಯ್ನಾಗಿ ನಾವು ಶುದ್ಧತೆಯನ್ನು ಕಾಪಾಡ್ಕೋಬೇಕು ಮನೆಯಲ್ಲಿ. ಸೊ ಅದಾದಮೇಲೆ ಲಕ್ಷ್ಮಿಗೆ ನಾವು ರೆಸ್ಪೆಕ್ಟ್ ಕೊಡಬೇಕು. ರೆಸ್ಪೆಕ್ಟ್ ನಾವು ಎಷ್ಟು ಕೊಡ್ತೀವೋ ಅಷ್ಟು ನಮ್ಮ ಜೊತೆ ಇರ್ತಾರೆ. 2 3 4 5 ಮತ್ತು 20 30 40 ರುಪೀಸ್ ಆಗಿದೆ ಫ್ರೆಂಡ್ಸ್. ಇದು 40 ರುಪೀಸು. ಈ 40 ರುಪೀಸ್ ಚೇಂಜು ನಮಗೆ ನೋಟಲ್ಲ 50 ರುಪೀಸ್ ಆದರೆ ಎಷ್ಟಪ್ಪ ನೋಟ್ ಕಾಣಿಸುತ್ತಲ್ಲ. 40 ಇದು ಎಷ್ಟಾಗಿದೆ ನೋಡ್ಕೊಂಡು ನೋಡೋಣ. 50 50 60 70 80 90 110 130 150 160 170 180 190 200. ಇದು ಚೇಂಜಸ್ ಎಲ್ಲ ಸರಿ 200. ಇದೊಂದು 500. ಇದೊಂದು 40 ರುಪೀಸು. ಇದೊಂದು ನೋಟು ಹಳೇದಾಗ್ಬಿಟ್ಟಿದೆ. ಇದು ಸೇರಿಸಿದ್ರೆ 50 ಆಗುತ್ತೆ. ಅದು 40 ರುಪೀಸ್ಗೆ 500 600 700 50 ರೂಪಾಯಿ ಆಗಿದೆ ಫ್ರೆಂಡ್ಸ್. 750 ರೂಪಾಯಿ ಸೇವಿಂಗ್ಸ್ ಮಾಡಿದ್ದೀನಿ ಈ ವೀಕಲ್ಲಿ. ಖುಷಿ ಆಗ್ತಾಯಿದೆ. ನೀವೆಷ್ಟು ಸೇವಿಂಗ್ಸ್ ಮಾಡಿದ್ರಿ ಅಂತ ಹೇಳಿ ಕಮೆಂಟ್ ಮಾಡಿ, ಓಕೆನಾ? 700 ರೂಪಾಯಿ 750 ರೂಪಾಯಿ ಖುಷಿ ಆಗ್ತಾಯಿದೆ. ಆಮೇಲೆ ಇನ್ನೊಂದು ಏನು ಗೊತ್ತಾ, ನಮಗೆ ಸ್ವಲ್ಪ ಜಾಸ್ತಿ ಮನಿ ಸೇವ್ ಆಗೋದಕ್ಕೆ ರೀಸನ್ ಏನು ಅಂತ ಹೇಳಿ ತೋರಿಸ್ತೀನಿ ನೋಡಿ. ಇದು ನೀವು ಎಷ್ಟು ಜನ ನಂಬ್ತಿರೋ ಬಿಡ್ತಿರೋ ನನಗೆ ಗೊತ್ತಿಲ್ಲ, ಬಟ್ ನಾವು ಈ ದುಡ್ಡಲ್ಲಿ ಈ ಥರ ನಮ್ಮ ಮನೆಯನ್ನು ಇಟ್ಟರೆ ಸೊ ಇದು ಕಬ್ಬಿಣದ ಪೆಟ್ಟಿಗೆ. ಇದು ನನ್ನ ಕಬ್ಬಿಣದ ಖಜಾನೆ ಅಂತಲೇ ಹೇಳಬಹುದು. ಸೊ ಈ ಥರದ್ರಲ್ಲಿ ಅಂದರೆ ಕಬ್ಬಿಣ ಇರ್ತೈತಲ್ಲ, ಸೊ ಅಂಥದ್ರಲ್ಲಿ ನಾವು ಮನೆಯನ್ನು ಸೇವಿಂಗ್ಸ್ ಮಾಡಬೇಕು. ಮತ್ತು ಏನಾದರೂ ತೊಗೊಳ್ಳೋದಕ್ಕೆ ನಾವು ಮನಿ ಸೇವಿಂಗ್ಸ್ ಮಾಡಬೇಕು ಅಂತಂದರೆ ಈ ಥರ ಪೆಟ್ಟಿಗೆನ ಇಟ್ಕೊಳ್ಳಿ. ಕಬ್ಬಿಣದ ಯಾವುದಾದ್ರೂ ಆಗಿರಲಿ. ಈಗ ಹಿಂದಿನ ಕಾಲದಲ್ಲಿ ಕಬ್ಬಿಣ ತಿಜೋರಿ ಎಲ್ಲ ಇಟ್ಕೊತಾ ಇದ್ದಾರೆ ನೋಡಿ. ಸೊ ಕಬ್ಬಿಣ ಶನಿಗೆ ಸಂಬಂಧಪಟ್ಟಿದ್ದು, ಓಕೆನಾ? ಶನಿ ನಮಗೆ ದುಡ್ಡನ್ನು ಅಟ್ರಾಕ್ಟ್ ಮಾಡ್ತಾನೆ ಜಾಸ್ತಿ. ಸೊ ಅದಕ್ಕೋಸ್ಕರ ನಮ್ಮ ಕರ್ಮಗಳಿಗೆ ತಕ್ಕಂತೆ ಫಲವನ್ನು ಕೊಡುವಂಥದ್ದು ಶನಿ ಮಹಾತ್ಮ. ಅದಕ್ಕೋಸ್ಕರ ನಮಗೆ ಚೆನ್ನಾಗಿ ದುಡ್ಡು ಅಟ್ರಾಕ್ಟ್ ಆಗಬೇಕು ಅಂತಂದರೆ ಪ್ಲಾಸ್ಟಿಕ್ನ ಹುಂಡಿ, ನಾನು ಕೂಡ ಅದನ್ನ ತುಂಬ ಮೊದಲೆಲ್ಲ ಹುಂಡಿಯೆಲ್ಲ ಯೂಸ್ ಮಾಡ್ತಾ ಇದ್ನಲ್ಲ. ಸೊ ಅದಾದಮೇಲೆ ನನಗೂ ಇದು ತುಂಬ ಗೊತ್ತಾದಮೇಲೆ ಸೊ ನಾನು ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಟ್ರೈ ಮಾಡ್ತಾಯಿದ್ದೆ. ಇದು ನಮ್ಮ ಮನೆಯಲ್ಲೇ ನನ್ನ ತಮ್ಮ ನಮ್ಮಮ್ಮ ಅವರು ಕೂಡ ಸೇಮ್ ಇದೇ ಥರದ್ದು ಇಟ್ಕೊಂಡಿದ್ದಾರೆ. ಇದಕ್ಕಿಂತ ಸ್ವಲ್ಪ ನಮ್ಮಮ್ಮ ನಂದು ಸೇಮು, ನನ್ನ ತಮ್ಮದಿಂದ ಸ್ವಲ್ಪ ದೊಡ್ಡದು. ಅವರು ನನ್ನ ತಮ್ಮ ಅಂತ ಬಿಸ್ನೆಸ್ ಮಾಡ್ತಾನೆ. ಸೊ ಅವನಿಗೆ ಜಾಸ್ತಿ ಅಮೌಂಟ್ ಬರುತ್ತೆ. ಸೊ ಅದಕ್ಕೋಸ್ಕರ ದೊಡ್ಡದಾಗಿ ಇಟ್ಕೊಂಡಿದ್ದಾನೆ. ನಮ್ಮದೆಲ್ಲ ಸ್ಮಾಲ್ದಲ್ವಾ, ಸೊ ಮನಿ ಸೇವಿಂಗ್ಸು. ಸೊ ಅದಕ್ಕೋಸ್ಕರ ಅವ್ರು ಚಿಕ್ಕದು. ಸೊ ಈ ಥರದ್ರಲ್ಲಿ ಅಮೌಂಟ್ನ ನಾವು ಸೇವಿಂಗ್ಸ್ ಮಾಡ್ತಾ ಹೋದರೆ ಇದು ದುಡ್ಡು ಚೆನ್ನಾಗಿ ಅಟ್ರ್ಯಾಕ್ಟ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ಇಂಥ ಕಬ್ಬಿಣದ ಏನಾದರೂ ಇತ್ತು ಅಂತಂದರೆ ನೀವು ಇದರಲ್ಲಿ ಅಮೌಂಟ್ನ ಸೇವಿಂಗ್ಸ್ ಮಾಡ್ಕೊಬೋದು. ಇದೊಂದು ಬೆಸ್ಟು ಟಿಪ್ಸು. ಇದು ಮಾಡ್ತಾ ಹೋಗಿ ನಿಮಗೆ ಅದ್ರ ಗೊತ್ತಾಗುತ್ತೆ ಇದು ಹೇಗೆ ನಮಗೆ ಮನಿ ಚೆನ್ನಾಗಿ ಸೇವಿಂಗ್ಸ್ ಆಗ್ತಾಯಿದೆ ಅಂತ ಹೇಳಿಬಿಟ್ಟು, ಓಕೆನಾ? ಸೊ ಈ ವಾರದ ನನ್ನ ಸೇವಿಂಗ್ಸ್ ಬಂದು 750 ರುಪೀಸ್ ಕರೆಕ್ಟಾಗಿ. ಇದು ನೋಡೋಣ ಫ್ರೆಂಡ್ಸ್. ಇವತ್ತು ಸೊ ಇನ್ನು ಶನಿವಾರ, ಭಾನುವಾರ ಮತ್ತು ಸೋಮವಾರ ನಮ್ಮ ರಾಯರ ಆರಾಧನೆ ಬರ್ತಾಯಿದೆ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ರಾಯರ ಆರಾಧನೆ ಮಾಡ್ಕೊಳ್ಳಿ. ಆ 3 ದಿನ ಕೂಡ ನಮಗೇನು ಮಾಡೋದಕ್ಕೆ ಆಗದೆ ಇದ್ದರೂ ಸಹ ರಾಯರನ್ನು ಸದಾ ನೆನೆಸ್ಕೊತಾ ಇರೋ ಮನಸ್ಸಲ್ಲಿ ಶ್ರೀ ಗುರು ರಾಘವೇಂದ್ರಾಯ ನಮಃ, ರಾಯರಿದ್ದಾರೆ ರಾಯರೇ ಗತಿ ಅಂತ ಅಂದ್ಬಿಟ್ಟು ನಾವು ಇದನ್ನು ಹೇಳ್ಕೊತಾ ನಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು. ಪ್ರತಿ ಸಾರಿ ಕೂಡ ನಾವು ಏನಾದರೂ ದೇವ್ರ ಹತ್ರ ಕೇಳ್ಕೊಬೇಕಾದ್ರೆ ಯಾವಾಗ ನಮ್ಮ ಹತ್ರನೇ ಕೇಳ್ಕೊತೀವಿ ಅಲ್ವಾ. ಈಗ ಏನಾದರೂ ಒಂದು ಹಬ್ಬಗಳು ಬಂದಾಗ ಮಾತ್ರ ನಾವು ದೇವ್ರಿಗೋಸ್ಕರ ಅಂತ ಮಾಡೋದು. ಅದೇ ರೀತಿ ರಾಯರ ಆರಾಧನೆಯೂ ಇದು ನಾವು ರಾಯರಿಗೋಸ್ಕರ ಮಾಡ್ತಾ ಇರೋದು. ಸೊ ಅದಕ್ಕೋಸ್ಕರ ಎಲ್ಲ ರಾಯರ ಭಕ್ತರು ಇದ್ದೀರಾ ಅಲ್ವಾ. ಸೊ ಅಂಥವರು ರಾಯರನ್ನ ಹೆಚ್ಚಾಗಿ ಆರಾಧನೆ ಮಾಡಿ ನಮ್ಮ ಕೈಲಿ ಏನೂ ಮಾಡೋದಕ್ಕೆ ಆಗದೆ ಇದ್ರೂ ಅಟ್ಲೀಸ್ಟ್ ಮನಸ್ಸಲ್ಲಾದರೂ ಕುತ್ಕೊಂಡು ಒಂದು ಹತ್ರ ಕುತ್ಕೊಂಡು ಮನಸ್ಸಲ್ಲಿ ರಾಯರ ಒಂದು ನಾಮಗಳನ್ನ ಹೇಳ್ಕೊಳ್ಳುವಂಥದ್ದು, ರಾಯರಿದ್ದಾರೆ ಅಂತ ಹೇಳ್ಕೊಳ್ಳೋದಾಗ, ಅಥವಾ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಹೇಳ್ಕೊಳ್ಳೋಂಥದ್ದು ಇರ್ಬೋದು. ಸಾಧ್ಯ ಆದರೆ ಮಠಕ್ಕೆ ಹೋಗ್ಬೋದು. ಮಠಕ್ಕೆ ಹೋಗಿ ರಾಯರಿಗೆ ಪ್ರದಕ್ಷಿಣೆ ಹಾಕಿ ಬರೋದು, ತುಳಸಿಯನ್ನು ಕೊಡೋದು. ಇನ್ನು ರಾಯರಿಗೆ ತುಂಬ ಇಷ್ಟ ಆದಂತಹ ಮಾವಿನ ಹಣ್ಣಿನ ಶ್ರೀಕರಣೆ. ಸೊ ಇದನ್ನು ಮಾಡಿ ಇಡುವಂಥದ್ದು, ತುಳಸಿಯನ್ನು ರಾಯರಿಗೆ ಹಾಕುವಂಥದ್ದು, ಕಡಲೆ ಹಾರನ್ನು ರಾಯರಿಗೆ ಹಾಕುವಂಥದ್ದು, ಆಮೇಲೆ ರಾಯರಿಗೆ ಕೊಬ್ಬರಿ ಎಣ್ಣೆ ದೀಪವನ್ನು ಹಚ್ಚುವಂಥದ್ದು, ಮತ್ತು ತುಪ್ಪದ ದೀಪಗಳನ್ನ ಹಚ್ಚುವಂಥದ್ದು. ನಿಮಗೆ ಎಷ್ಟು ಸಾಧ್ಯ ಸರಳವಾಗಿ ರಾಯರೇ ನಂಗೆ ಆಡಂಬರದವಾಗೆ ಮಾಡಿ ಅಂತೇಳಿ ರಾಯರು ಅವತ್ತು ನಮ್ಮನ್ನು ಕೇಳೋದಿಲ್ಲ.
ನಮ್ಮ ಶ್ರದ್ಧೆ ಭಕ್ತಿ ಅವೆರಡು ಜೊತೆಗೆ ಏನಿರಬೇಕು ಗೊತ್ತಾ, ಪ್ರೀತಿ ಇರಬೇಕು. ಆ ಪ್ರೀತಿ ಇದ್ದರೆ ನಮ್ಮ ಸಂಬಂಧ ತುಂಬ ಚೆನ್ನಾಗಿ, ನೋಡಿ ಯಾವುದೇ ಸಂಬಂಧ ನಾವು ನೋಡಬೇಕಾದ್ರೂ ನಮ್ಮ ಮಧ್ಯೆ ಏನಿರಬೇಕು, ಬರೀ ಒಂದು ಬಾಂಧವ್ಯ ಇದ್ರೆ ಸರಲ್ಲ. ಈಗ ಒಂದು ಸಂಬಂಧ, ಈಗ ಅಣ್ಣ ತಂಗಿ ಸಂಬಂಧ ಇರ್ಬೋದು, ಅಕ್ಕ ತಂಗಿ ಸಂಬಂಧ ಇರ್ಬೋದು, ಗಂಡ ಹೆಂಡತಿ ಸಂಬಂಧ, ಇದೆಲ್ಲ ಒಂದು ಸಂಬಂಧ ಇದು ನಮ್ಮ ಬಾಂಧವ್ಯ. ಈ ಬಾಂಧವ್ಯ ನಮ್ಮ ಜೊತೆ ಇದ್ದಾಗ ಅದು ಏನು ಕೇವಲ ಒಂದು ಬಾಂಧವ್ಯ ಅಂತ ಅಷ್ಟೇ ಅಂದ್ಕೊತೀವಿ, ನಮ್ಮ ಸಂಬಂಧ ಬಿಡು ಅಂತ. ಆದರೆ ಅದರಲ್ಲಿ ಪ್ರೀತಿ ಇದ್ದಾಗ ಆ ಒಂದು ಸಂಬಂಧ ಇರ್ಬೋದು, ಆ ಒಂದು ಬಾಂಧವ್ಯಕ್ಕೆ ಇನ್ನೂ ಹೆಚ್ಚಾಗಿ ಬೆಲೆ ಸಿಗುತ್ತಲ್ಲ, ಅದನ್ನು ನಾವು ಇನ್ನೂ ಹೆಚ್ಚಾಗಿ ಅನುಭವಿಸೋದಕ್ಕೆ ಸಾಧ್ಯ ಆಗುತ್ತೆ. ಈಗ ಒಂದು ಪ್ರೀತಿ ಇದೆ, ನನ್ನ ತಮ್ಮ ಅಂದರೆ ನಂಗೆ ತುಂಬ ಇಷ್ಟ, ನನ್ನ ತಂಗಿ ನನಗೆ ತುಂಬ ಇಷ್ಟ, ಅವಳು ಏನೇನು ಕೇಳಿದ್ರು ನಾವು ಕೊಡಬೇಕು, ನನ್ನ ತಮ್ಮ ಏನು ಹೇಳಿದ್ರು ಕೊಡಬೇಕು, ನಮ್ಮ ಅಣ್ಣ ಏನು ಕೇಳಿದ್ರು ಕೊಡಬೇಕು, ಅವ್ರಿಗೂ ಅಷ್ಟೇ ಅದೇ ರೀತಿ ಫೀಲಿಂಗ್ಸ್ ಇರುತ್ತೆ. ಸೊ ಅದೇ ಥರ ನಾವು ದೇವರಲ್ಲಿ ಬರೀ ಭಕ್ತಿ ಶ್ರದ್ಧೆಯಿಂದ ಅವ್ರ ಜೊತೆ ನಾವು ನಮ್ಮ ಪಯಣ ನಡೆಸೋದಕ್ಕಿಂತನೂ, ನಮ್ಮ ಬಾಂಧವ್ಯನ ಬೆಳೆಸ್ಕೋದಕ್ಕಿಂತನೂ ಪ್ರೀತಿಯಿಂದ ಮಾಡಬೇಕು. ಎಲ್ಲರೂ ಮಾಡ್ತಾಯಿದ್ದಾರೆ ನಾವು ಮಾಡೋಣ ಅಂತ ಅಲ್ಲ, ನಮ್ಮ ಪ್ರೀತಿ ಇದೆ. ಈಗ ನಾವು ನೋಡಿ, ನಮ್ಮ ಹಸ್ಬೆಂಡ್ ಇರ್ಬೋದು ಅಥವಾ ಅಮ್ಮ ಇರ್ಬೋದು, ಅಪ್ಪ ಇರ್ಬೋದು, ಅವ್ರ ಬರ್ಡೇಗೆಲ್ಲ ನಾವು ಇಷ್ಟು ಸರ್ಪ್ರೈಸ್ ಕೊಡಬೇಕು, ಹಾಗೆ ಮಾಡಬೇಕು, ಹಿಂಗೆ ಮಾಡಬೇಕು, ಅದೇ ಪ್ರೀತಿ ಇದ್ದರೆ ಸಾಧ್ಯ ಆಗುತ್ತಲ್ವ. ಸೊ ಅದೇ ಥರನೇ ರಾಯರ ಪೂಜೆ ಮಾಡಬೇಕು, ನಾವು ರಾಯರಿಗೆ ನಾವು ಆರಾಧನೆ ಮಾಡಬೇಕು, ರಾಯರಿಗೆ ನಾವು ಅದು ಮಾಡಬೇಕು, ರಾಯರಿಗೆ ನಾವು ಇದು ಮಾಡಬೇಕು ಅಂತ ಪ್ರೀತಿ ಇರಬೇಕು. ಸೊ ಆ ಪ್ರೀತಿ ಇದ್ದಾಗ ಇನ್ನೂ ಹೆಚ್ಚಾಗಿ ನಾವು ಆರಾಧನೆ ಮಾಡ್ಕೊಳ್ಳೋದಕ್ಕೆ ಒಂದು ಇದಾಗುತ್ತೆ. ಮತ್ತು ಇನ್ನೂ ಚೆನ್ನಾಗಿ ಭಗವಂತ ಮತ್ತು ನಮ್ಮ ಮಧ್ಯ ಒಂದು ಬಾಂಧವ್ಯ ಗಟ್ಟಿಯಾಗುತ್ತೆ. ಭಗವಂತನಿಗೂ ಅರ್ಥ ಆಗುತ್ತೆ, ಇಲ್ಲ ಇವ್ರು ನಮ್ಮನ್ನ ಎಷ್ಟು ಪ್ರೀತಿ ಮಾಡ್ತಾ ಇದ್ದಾರೆ, ಬರೀ ಶ್ರದ್ಧೆ ಭಕ್ತಿ ಅಷ್ಟೇ ಅಲ್ಲ, ಪ್ರೀತಿನೂ ತುಂಬ ಮುಖ್ಯ, ಇವರನ್ನು ಪ್ರೀತಿಯಿಂದ ಕರೀತಾ ಇದ್ದಾರೆ ಅಂತ ಹೇಳಿ. ಸೊ ಅದಕ್ಕೋಸ್ಕರ ಪ್ರೀತಿಯಿಂದ ಮಾಡಿ, ಇಷ್ಟು ಒಂದು ಹೂ ಇಡ್ತೀರಾ ಸಾಕು, ಅದನ್ನ ಪ್ರೀತಿಯಿಂದನೇ ಇಟ್ಟುಬಿಟ್ಟು ರಾಯರ ಹತ್ರ ಪ್ರೀತಿಯಿಂದನೇ ಮಾತಾಡಿ. ಸೊ ಈ ಒಂದು ಪ್ರೀತಿ ಎಲ್ಲ ಸಂಬಂಧಗಳು, ಎಲ್ಲ ಬಾಂಧವ್ಯ ಜಾಸ್ತಿ ಗಟ್ಟಿ ಮಾಡುತ್ತೆ. ಸೊ ಅದಕ್ಕೋಸ್ಕರ ರಾಯರಿಗೆ ಆದಷ್ಟು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು, ಮಾವಿನ ಹಣ್ಣು ಸೀಸನ್ ರಾಯಿಗೆ ತುಂಬ ಇಷ್ಟ. ಇನ್ನು ಹೋಳಿಗೆ ನಾವು ಏನು ಮಾಡ್ತಿರಲ್ಲ, ಹೂರಣ, ಅದು ಕೂಡ ರಾಯಿಗೆ ತುಂಬ ಇಷ್ಟ. ಇದೇನೂ ಹಾಗಿಲ್ವಾ, ಹಾಲಿಟ್ಟು ನಮ್ಮ ರಾಯರು ಸ್ವೀಕಾರ ಮಾಡ್ತಾರೆ, ಇಟ್ಟು ನಮ್ಮ ರಾಯರದನ್ನ ಸ್ವೀಕಾರ ಮಾಡ್ತಾರೆ. ರಾಯರು ನನ್ನ ಜೀವನದಲ್ಲಿ ಸತ್ಯ ಹೇಳ್ತೇನೆ ಪವಾಡನೇ ನಡೆಸಿದ್ದಾರೆ, ಅದೆಷ್ಟೇ ಹೇಳಿದ್ರೆ ಸಾಲದು. ಏನೇ ಆಗಲಿ ಫ್ರೆಂಡ್ಸ್, ನಿಜವಾಗ್ಲೂ ಹೇಳ್ತೀನಿ, ಅದೇನೇ ಆಗಲಿ, ನನ್ನ ಪ್ರತಿಯೊಂದು ಕಷ್ಟಕ್ಕೂ ನಾನು ಆರಾಧನೆ ಮಾಡುವಂತಹ ಯಾರಾದರೂ ಒಬ್ಬರು ಭಗವಂತ, ನಾನು ಇದ್ದೀನಿ, ನಿನಗೆ ನೀನು ಭಯ ಪಡಬೇಡ, ನಾನಿದ್ದೀನಿ, ಇದೇನೂ ಆಗಲ್ಲ, ಸುಮ್ಮನೆ ಅದೆಷ್ಟು ಕೆಟ್ಟ ಪರಿಸ್ಥಿತಿಯನ್ನು ಇರಲಿ. ಸೊ ಅದು ನಂಗೆ ಅಷ್ಟು ಧೈರ್ಯ ಕೊಡ್ತಾರೆ. ಅದು ಒಂದು ಸೂಚನೆ ನನಗೆ ಗೊತ್ತಾಗ್ಬಿಡುತ್ತೆ, ಮೊದಲೇ ಗೊತ್ತಾಗ್ಬಿಡುತ್ತೆ ನನಗೆ. ಸೊ ಆ ಥರ ಬಾಂಧವ್ಯ ನಾವು ಭಗವಂತನ ಹತ್ರ ಬೆಳೆಸ್ಕೊಬೇಕು. ಸೊ ಇದೆಲ್ಲ ನಾವು ಭಗವಂತನಿಗೆ ನಾವು ಮೆಚ್ಚುಗೆ ಆಗಬೇಕಂದ್ರೆ ಫಸ್ಟು ನಮ್ಮ ಮನಸ್ಸು ಶುದ್ಧತೆ ಇರಬೇಕು, ಶುದ್ಧವಾಗಿರಬೇಕು. ಹೊರಗಡೆ ಹೊಂದು ಇಟ್ಕೊಂಡು ಮಾತಾಡೋದು, ಅಯ್ಯೋ ಅವ್ರು ಹಾಳಾಗಿಬಿಡಲಿ ಅಂತ ಹೊಟ್ಟೆ ಕಿಚ್ಚು ಬಿಡೋದು, ಅಯ್ಯೋ ಇವ್ರು ಇಲ್ಲಿ ಹೋಗ್ಬಿಟ್ಟಿದ್ದಾರೆ, ಇವ್ರಿಗಿಂತ ಮುಂಚೆ ನಾವು ಅಲ್ಲಿಗೆ ಹೋಗ್ಬಿಡೋಣ ಅಂತ ಅಂದ್ಕೊಂಡು ಇನ್ನೊಬ್ಬರು ನೋಡಿ ನಾವು ಬೆಳೆಯೋದಲ್ಲ. ಆ ಭಗವಂತ ನಮಗೇನು ಕೊಟ್ಟಿದ್ದಾನಲ್ಲ, ಸೊ ಅದರಲ್ಲಿ ನಾವೆಷ್ಟು ಪ್ರೀತಿಯಾಗಿ ಚೆನ್ನಾಗಿದ್ದೀವಿ, ಅದರಲ್ಲಿ ನಾವು ಭಗವಂತನ ಎಷ್ಟು ಆರಾಧನೆ ಮಾಡ್ತಾ ಇದ್ದೀವಿ ಅನ್ನೋದಷ್ಟೇ. ಯಾರು ನಮ್ಗೆ ಸಾಧ್ಯ ಆಗಿ ಒಂದು ಒಳ್ಳೇದು ಬಯಸೋಕ್ಕಾಗಲ್ವ, ಏನೋ ಬೇಡ, ಅಟ್ಲೀಸ್ಟ್ ಸುಮ್ಮನೆ ಇದ್ಬಿಡೋಣ ಅಲ್ವಾ. ಈಗ ನಾವು ಎಷ್ಟು ಹೊಟ್ಟೆ ಕಿಚ್ಚು ಪಟ್ಕೊಂಡು ಹೋದ್ರು ವೇಸ್ಟೇ. ಅವ್ರದ್ದು ಭಗವಂತ ಯಾರ್ಯಾರಿಗೆ ಏನು ಕೊಡಬೇಕೋ ಸೊ ಅದನ್ನು ಕೊಡ್ತಾನೆ. ಅದೆಲ್ಲ ಅವ್ರ ಯೋಗ್ಯತೆಗೆ ತಕ್ಕಂಥ, ಅದು ಅವ್ರ ಕರ್ಮ ಫಲಗಳಿಗೆ ತಕ್ಕಂಥ ಸಿಗ್ತಾ ಹೋಗುತ್ತೆ ಅಷ್ಟೇ. ಆದರೆ ಕೆಲವೊಂದು ನಾವು ಭಗವಂತ ನಮಗೆ ನೀನು ಈ ಪ್ರಯತ್ನ ಪಟ್ಟರೆ ಇದು ನಿನಗೆ ಸಿಗುತ್ತೆ ಅಂತ ಹೇಳಿ ಕೊಟ್ಟಿರ್ತಾನೆ. ಸೊ ಅದನ್ನು ನಾವು ಪಡ್ಕೊಳ್ಬೇಕು ಅಷ್ಟೇ ಅಲ್ವಾ. ಸೊ ಇಷ್ಟು. ಇನ್ನು ತುಂಬ ಏನಾದರೂ ಹೆಲ್ತ್ ಇಶ್ಯೂಸು, ಏನಾದರೂ ನಿಮ್ಮ ಕೋರಿಕೆ ಇರುತ್ತೆ ಅಂತ ತಿಳ್ಕೊಳ್ಳೋ, ಆ ಒಂದು ಕೋರಿಕೆ ತುಂಬ ದಿನದಿಂದ ನೀವು ಅಂದ್ಕೊಂಡಿರ್ತಾರೆ, ಅದು ನೆರವೇರೋದಿಲ್ಲ. ಹಾಗಾದರೆ ಗುರುವಾರ ನಾಳೆ ನೀವು ಈ ಒಂದು ಸಂಕಲ್ಪವನ್ನು ರಾಯರ ಹತ್ರ ಮಾಡ್ಕೊಳ್ಳಿ. ಏನು ಅಂತಂದರೆ ನೋಡಿ, 1 ರೂಪಾಯಿಂದು 11 ಕಾಯಿನ್ಸ್ ತೊಗೊಳ್ಳಿ. ಇದು ಒಂದು ದಿನ ನೀವು ಮಾಡೋದಷ್ಟೇ. ನಾನು ಇದನ್ನ 9 ದಿನ ಮಾಡಿದ್ದೆ. ಇದು 9 ದಿನ ಮಾಡಿ ನನಗೆ ರಿಸಲ್ಟ್ ಸಿಕ್ಬಿಡ್ತು. ಸೇಮ್ ಅದೇ ಥರನೇ ಇದನ್ನು ಒಂದು ದಿನ ನಾವು ಮಾಡೋದು. ಈಗ 9 ಕಾಯಿನ್ಸ್ ತೊಗೊಂಡು 1 ರೂಪಾಯಿ 9 ಕಾಯಿನ್ ಬೇಕು, ಅದು 1 ರೂಪಾಯಿನೇ ಆಗಿರಬೇಕು. ಇದಕ್ಕೆ ಒಂದು ಹೊಸ ಬಟ್ಟೆ ಬೇಕು. ಈಗ ಹಳೇದು ಹೊಸ ಬಟ್ಟೆ ತೊಗೊಂಡು ಖರ್ಚಿಪ್ ಬರುತ್ತಲ್ಲ, ಸೊ ವೈಟದು ಖರ್ಚಿಪ್ಪು, ಸೊ ಅದನ್ನ ನೀಟಾಗಿ ಕಟ್ ಮಾಡಿಕೊಂಡು ಅರಿಶಿನ ಬಟ್ಟೆ ಮಾಡಿಟ್ಕೊಂಡು ಅದಕ್ಕೆ 11 ಕಾಯಿನ್ ಹಾಕಿ 1 ರೂಪಾಯಿಂದು 11 ಕಾಯಿನ್ ಹಾಕಿಬಿಟ್ಟು ಅರಿಶಿನ ಕುಂಕುಮ ಇಟ್ಬಿಟ್ಟು ನಿಮ್ಮ ಸಂಕಲ್ಪ ನಿಮ್ಗೇನು ಆಗಬೇಕು ನೋಡಿ. ನಮ್ಗೆ ತುಂಬ ಹೆಲ್ತ್ ಇಶ್ಯೂಸ್ ಇದೆ, ಕೆಲಸ ಸಿಗ್ತಾಯಿಲ್ಲ, ನಮ್ಮ ಮಗನ ಮದುವೆ ಸೆಟ್ ಆಗ್ತಾಯಿಲ್ಲ, ನಮ್ಗೆ ಈ ಥರದೊಂದು ಪ್ರಾಬ್ಲಮ್ ಇದೆ, ಸಾಲ್ವ್ ಆಗಬೇಕು, ಸೊ ಅಂಥದ್ದು ಏನಿರ್ತೈತಲ್ಲ, ಸೊ ಅದನ್ನು ಕೇಳಿಬಿಟ್ಟು ಆ ಗಂಟನ್ನ ಕಟ್ಬಿಟ್ಟು ದೇವ್ರ ಮನೇಲಿ ಇಟ್ಬಿಡಿ. ದೇವ್ರ ಮನೇಲಿ ಇಟ್ಬಿಟ್ಟು ನೀವು ಪೂಜೆ ಮಾಡ್ತಾ ಬರಬೇಕು. ಅದಕ್ಕೆ ನೀವು ಯಾವಾಗಲೆಲ್ಲ ದೇವ್ರ ಮನೇಲಿ ಪೂಜೆ ಮಾಡ್ತೀರಿ, ನಿತ್ಯ ಮಾಡ್ತೀರಾ, ನೀವು ನಿತ್ಯ ಮಾಡಬೇಕಾದ್ರೆ ಆ ಗಂಟೆಗೆ ಪೂಜೆ ಮಾಡಿ, ಆ ಗಂಟೆಗೆ ನೀವು ಪೂಜೆ ಮಾಡಬೇಕು.
ನೀವು ವಾರಕ್ಕೊಂದ್ಸರಿ ಪೂಜೆ ಮಾಡ್ತೀರಾ, ಆವಾಗಲೂ ಅಷ್ಟೇ ಆ ಗಂಟಿಗೆ ತಪ್ಪದೆ ನೀವು ಪೂಜೆ ಮಾಡಬೇಕು. ಆ ಗಂಟು ಕಟ್ಟಬೇಕಾದ್ರೆ ಸಂಕಲ್ಪವನ್ನು ಹೇಳ್ಕೊಳ್ಳಿ. ಇದು ಒಂದು ಕೋರಿಕೆ ನನಗೆ ನೆರವೇರಬೇಕಪ್ಪ, ನನಗೆ ಇದು ನೆರವೇರಿದ ಮೇಲೆ ಇದನ್ನು ತೊಗೊಬಂದು ನಾನು ಮಂತ್ರಾಲಯದಲ್ಲಿ ಹುಂಡಿಯಲ್ಲಿ ಹಾಕ್ತೀನಿ ಅಂತ ಹೇಳಿಬಿಟ್ಟು ಅಂದ್ಕೊಳ್ಳಿ. ಅದಾದಮೇಲೆ ಏನು ಗೊತ್ತಾ, ಈಗ ನೀವು ಹೋಗ್ತೀರ ಮಂತ್ರಾಲಯಕ್ಕೆ ಅಂತಂದರೆ ನೀವೇ ಹೋಗ್ಬಿಟ್ಟು ಅದ್ರ ಜೊತೆಗೆ 101 ರೂಪಾಯಿ ಸೇರಿಸಿ ಹುಂಡಿಗೆ ಹಾಕ್ಬಿಟ್ಟು ಬನ್ನಿ. ಅಥವಾ ನಿಮಗೆ ಹೋಗೋಕ್ಕಾಗಿಲ್ವಾ, ಅಥವಾ ಬೇರೆಯವ್ರು ಯಾರ ಹತ್ರ ಹೋಗ್ತಾರಲ್ಲ, ಸೊ ಅವ್ರ ಕೈಲಾದರೂ ಈ ಅಮೌಂಟ್ನ ಕಳಿಸ್ಬಿಟ್ಟು ಆ 101 ರೂಪಾಯಿ ಇರುತ್ತಲ್ಲ, ಸೊ ಅದನ್ನು ತೊಗೊಂಡ್ಬಿಟ್ಟು ಹುಂಡಿಗೆ ಹಾಕ್ಬಿಟ್ಟು ಬನ್ನಿ. ಸೊ ಇದು ನಿಮ್ಮ ಸಂಕಲ್ಪ ನೆರವೇರೋವರೆಗೂ ಆ ಗಂಟನ್ನು ನಿಮ್ಮ ಹತ್ರ ದೇವ್ರ ಮನೇಲಿ ಇಟ್ಕೊಂಡಿರಿ. ಅದು ಕಂಪ್ಲೀಟ್ ಆದಮೇಲೆ ದಯವಿಟ್ಟು ಸಾಧ್ಯ ಆದರೆ ನೀವೇ ಹೋಗಿ. ಈಗ ಮೆಟ್ರೋ ಕೂಡ ಮಾಡಿದ್ದಾರೆ, ಬಸ್ಸಲ್ಲಿ ಕೂಡ ಆರಾಮಾಗಿ ಹೋಗ್ಬೋದು. ಹೋಗ್ಬಿಟ್ಟು ನೀವು ಅಲ್ಲಿ ಹುಂಡಿಗೆ ರಾಯರಿಗೆ ಇನ್ನೂ 101 ರೂಪಾಯಿ ಸೇರಿಸಿ ಹುಂಡಿಗೆ ಹಾಕ್ಬಿಟ್ಟು ರಾಯರ ದರ್ಶನ ಮಾಡಿಕೊಂಡು ಬನ್ನಿ. ಸೊ ಇದಿಷ್ಟು ಮಾಡೋದ್ರಿಂದ ನಿಮಗೆ ಏನೇ ಸಂಕಲ್ಪ ಇದ್ದರೂ ರಾಯರಿಗೆ ಈ ಒಂದು ಹರಕೆ ಕಟ್ಟಿ ಒಂದು ದಿನ ಅಷ್ಟೇ, ಒಂದು ದಿನ ನೀವು ಕಟ್ಟಿದ್ರೆ ಸಾಕು. ಕಟ್ಬಿಟ್ಟು ಇನ್ನು ಮಾಮೂಲಿ ಗುರುವಾರ ಎಲ್ಲ ಪೂಜೆ ಮಾಡ್ತೀರಾ ಅಲ್ವಾ ಅಂತ ಮಾಡ್ಕೊಂಡು, ನೀವು ನಿತ್ಯ ಪೂಜೆ ಮಾಡ್ತೀರಾ ಆದರೂ ಮಾಡ್ಕೊಳ್ಬೋದು. ಸೊ ಈ ಥರ ಮಾಡ್ಕೊಳ್ಳಿ. ಸೊ ಇದಿಷ್ಟು ಇವತ್ತಿನ ಒಂದು ಸಿಂಪಲ್ ಟಿಪ್ಸ್ ಗೈಸ್. ಈ ಮನಿ ಸೇವಿಂಗ್ಸ್ ಟಿಪ್ಸ್ ನಿಮ್ಗೆ ತುಂಬ ಯೂಸ್ಫುಲ್ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ನಿಮಗೆ ಮೋಟಿವೇಟ್ ಆಗಲಿ ಅಂತ ಹೇಳಿ ನಾನು ಪ್ರತಿ ವಾರ ಕೂಡ ನನ್ನ ಅಮೌಂಟ್ನ ನಿಮಗೆ ಶೇರ್ ಮಾಡ್ತೀನಿ. ಇನ್ನು ರಾಯರಿಗೆ ಈ ಒಂದು ಹರಕೆಯನ್ನು ಕಟ್ಟಿ ನಿಮ್ಮ ಕೋರಿಕೆ ಏನಿದೆ ಖಂಡಿತ ಅದು ರಾಯರು ಶೀಘ್ರವಾಗಿ ನೆರವೇರಿಸ್ಕೊಡ್ತಾರೆ. ಸೊ ನಾನು ಕೂಡ ಒಂದು ಸಂಕಲ್ಪ ಇದೆ, ನಾನು ರಾಯರ ಹತ್ರ ಕೇಳಿಕೊಂಡು ನಾಳೆನೇ ಕಟ್ತೀನಿ. ಸಾಧ್ಯ ಆದರೆ ರಾಯರ ಪೂರ್ವ ಆರಾಧನೆ ಇದೆಯಲ್ಲ ಶನಿವಾರ ಮತ್ತು ನಮಗೆ 3 ದಿನ. ಸೊ ಆ ದಿನದಲ್ಲಿ ಕೂಡ ನೀವು ಫಸ್ಟ್ ಡೇ ಕಟ್ಟಿ ತುಂಬಾ ಒಳ್ಳೆಯದು, ಇಲ್ಲಂತಂದರೆ ನಾಳೆನೇ ಕಟ್ಟಿದ್ದು ಕೂಡ ತುಂಬ ಒಳ್ಳೆಯದು. ಸೊ ಇದಿಷ್ಟು ಇವತ್ತಿನ ಒಂದು ಸಿಂಪಲ್ ಟಿಪ್ಸು. ಸೊ ನಿಮಗೆಲ್ಲರಿಗೂ ತುಂಬ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ. ಏನಾದರೂ ಡೌಟ್ಸ್ ಇದೆ ಕಮೆಂಟ್ ಮಾಡಿ. ಸೊ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಬೈ ಬೈ, ಆ್ಯಂಡ್ ಲವ್ ಯು ಆಲ್.